ಅರ್ಜುನ ಹೆಸರೇ ಒಂದು ರೋಮಾಂಚನ ನಮಗೆಲ್ಲ. ಅಂಥ ಒಂದು ಅರ್ಜುನ ತನ್ನ ನಿವೃತ್ತಿಯ ನಂತರ ಅರಣ್ಯ ಇಲಾಖೆ ಅದನ್ನು ಬಳಸ್ಕೊಂಡ್ರಲ್ಲ, ಅದೇ ಒಂದು ಘೋರ ಅಪರಾಧ ಅದು. ಗುಂಡೆಟ್ ಬಿದ್ದ ತಕ್ಷಣ ಮಾವುತ ಎಲ್ಲ ಹೆದರಿ ಓಡಿ ಬಂದಿದ್ದಾರೆ. ಆ ಆನೆ ಏನು ತಟಸ್ಥವಾಗ್ಬಿಟ್ಟಿದೆ. ಆ ಮಾವುತ ಬಂದಾಗ ಅವ್ನು ತೋರಿಸ್ತಾರೆ, ಹೇಳ್ತಾನೆ ಈ ಕಾಲಿಗೆ ಗುಂಡೆಟ್ ಬಿದ್ದಿದೆ ಅಂತೇಳಿ. ಅದು ಹೆಂಗೆ ಗುಂಡೆಟ್ ಬೀಳದೆ ಇರ್ತೀರಿ, ಎಷ್ಟು ಚೆನ್ನಾಗಿ ಮಲಗಿಸಿದ್ರು ಅಂದರೆ ನೀವು ಫೋಟೋಸ್ಗಳು ನೋಡಿ ಯೂಟ್ಯೂಬ್ನಲ್ಲಿ. ಅವನು ಆ ಕಾಲು ಹಿಡ್ಕೊಂಡು ಅಳ್ತಾನೆ. ಹಿರಿಯ ಅರಣ್ಯಾಧಿಕಾರಿಗಳು ಮಾತಾಡ್ಕೊಂಡು ಬರ್ತೀವಿ ಅಂತ ಹೊರಗಡೆ ಹೋದವ್ರು ಬಂದ ಮೇಲೆ ಅವರ ಇದೇ ಚೇಂಜ್ ಆಗಿಬಿಡ್ತು. ಯಾಕೆ ಚೇಂಜ್ ಆಯಿತು ಅಂದರೆ ಅದನ್ನು ಎತ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಗುಂಡೇಟ್ ಬಿದ್ದಿದೆ, ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ವಿಡಿಯೋ ಆಗುತ್ತೆ, ಫೋಟೋ ಆಗುತ್ತೆ ಅಂತ. ಇವತ್ತು ಮರಣೋತ್ತರ ಪರೀಕ್ಷೆ ಎಲ್ಲಿದೆ ವರದಿ? ಮೈಸೂರು ಮಹಾರಾಜರು ಯಾಕೆ ಮಾತಾಡ್ತಾ ಇಲ್ಲ? 9 ಬಾರಿ ಅಂಬಾರಿಯನ್ನು ಹೊತ್ತಂಥ ವಿಚಾರವಾಗಿ ಮಹಾರಾಜರು ಯಾಕೆ ಮಾತಾಡಬಾರ್ದು? ಮಹಾರಾಜರು ಇದಕ್ಕೆ ನ್ಯಾಯ ಕೊಡಿಸ್ಬೇಕಲ್ಲ. ಅವರು ಒಂದು ಹೇಳಿಕೆಯನ್ನು ಕೊಡಲಿ ಅಂತ ನಾನು ಪಟ್ಟು ಹಿಡಿದೆ. ಅಲ್ಲಿ ಮಹಾರಾಜರ ಕಡೆ ಪ್ರತಿನಿಧಿಗಳು ಕೂಡ ಕಳಿಸಿದ್ರು, ಅವ್ರು ಯಾರು ಕೂಡ ಮಾತೇ ಆಡ್ತಾ ಇರಲಿಲ್ಲ. ಸ್ನೇಹಿತರೆ ನಮಸ್ತೆ, ಜೇನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಒಂದು ವಿಶೇಷವಾದ ಅತಿಥಿಯೊಂದಿಗೆ ಒಂದು ವಿಶೇಷವಾದ ಕಾರ್ಯಕ್ರಮ. ನಮ್ಮ ಜೊತೆ ಇವತ್ತು ನಮ್ಮ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಕಂಡಂತಹ ಒಬ್ಬ ಅಪ್ರತಿಮ ಹೋರಾಟಗಾರ ಅಂತಲೇ ಹೇಳ್ಬೋದು, ಚಿಂತಕ, ಒಂದು ಒಳ್ಳೆಯ, ಎಲ್ಲರಿಗಿಂತ ಹೆಚ್ಚಾಗಿ ಒಳ್ಳೆಯ ಮನುಷ್ಯ, ನಮ್ಮ ಎಡೆಹಳ್ಳಿ ಆರ್ ಮಂಜುನಾಥ್ ಅಂತೇಳಿ. ಬಹುಶಃ ನಿಮಗೆ ಸಕಲೇಶಪುರದ ಬಗ್ಗೆ, ಮಲೆನಾಡಿನ ಬಗ್ಗೆ ಅಥವಾ ಈ ನಾಡು ನುಡಿಯ ಬಗ್ಗೆ ಕಾಳಜಿ ಇದ್ದಂಥ ಹಾಸನ ಜಿಲ್ಲೆಯ ಪ್ರತಿಯೊಬ್ಬರಿಗೂ ಕೂಡ ಈ ಹೆಸರುಗಳು ಪರಿಚಿತ ಇದ್ದೇ ಇರುತ್ತೆ. ಯಾಕೆಂತಂದರೆ ಅವರ ಹೋರಾಟದ ಹಿನ್ನೆಲೆ ಅಷ್ಟಿದೆ. ಇವತ್ತು ನಮ್ಮ ಜೊತೆ ಆ ಎಡೆಹಳ್ಳಿ ಆರ್ ಮಂಜುನಾಥ್ ಅವರಿದ್ದಾರೆ. ಅವರಿಗೆ ಸ್ವಾಗತಗಳಂತೆ. ಸರ್ ನಮಸ್ಕಾರ. ಇತ್ತೀಚೆಗೆ ಒಂದು ಕೇಸ್ ಆಗಿದೆ. ಆ ಕೇಸ್ ಯಾವುದು, ಅವ್ರ ಮೇಲೆ ಯಾಕಷ್ಟು ಗಂಭೀರವಾದ ಆರೋಪಗಳಾಯಿತು, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣಂತ. ಅದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ನಾಡು ತುಂಬ ಇವತ್ತು ಕೂಡ ಆರಾಧಿಸ್ತಕ್ಕಂತಹ ಭಾಳ ಭಕ್ತಿ ಮತ್ತು ಭಾವದಿಂದ ಅದರ ತ್ಯಾಗಕ್ಕೋಸ್ಕರ ನಾವು ನೆನಪಿಸ್ಕೊಳ್ತಕ್ಕಂಥ ಅರ್ಜುನ ಅನ್ನುವ ಆನೆಯ ಕುರಿತಾಗಿ ಮೊದಲನೇದಾಗಿ ಅಲ್ಲಿಂದ ಶುರು ಮಾಡೋಣಂತೆ. ಮಂಜಣ್ಣ, ಅರ್ಜುನ ಆನೆಯ ಬಗ್ಗೆ ನಿಮ್ಮ ಒಂದು ಅಂದರೆ ಸರ್, ಈ ಕರ್ನಾಟಕದಲ್ಲಿ ಹೇಗೆ ಕನ್ನಡ ರಾಜ್ಯೋತ್ಸವ ಒಂದು ನಾಡ ಹಬ್ಬ ಆಗಿದೆ, ಅದೇ ರೀತಿ ದಸರಾ ಮಹೋತ್ಸವ ನಾಡ ಹಬ್ಬ ಆಗಿದೆ, ಮತ್ತು ಸಾಹಿತ್ಯ ಸಮ್ಮೇಳನಗಳು ನಮಗೆ ನಾಡ ಹಬ್ಬ, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥವು. ಅಂಥದ್ರಲ್ಲಿ ಮೈಸೂರು ದಸರಾ ಉತ್ಸವ ಅಂದರೆ ಅದು ಒಂದು ರೀತಿ ನಮಗೆ ಒಂದು ಜೀವನದ ಪಾಠವನ್ನು ಕಲಿಸ್ಕೊಟ್ಟಂಥ ಒಂದು ಉತ್ಸವ. ನಾವು ಚಿಕ್ಕದ್ರಿಂದ ಕೂಡ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀವಿ, ದಸರಾಗೆ ಹೋಗಬೇಕು ಅಂದ್ಕೊಂಡು ಬಂದಿದ್ದೀವಿ. ಅಲ್ಲಿ ವಿಶೇಷವಾಗಿ ಜಗತ್ತಲ್ಲಿ ಎಲ್ಲೂ ನಡೆದೇ ಇರತಕ್ಕಂಥ ಏನು ಆನೆಯ ಮೇಲೆ ಅಂಬಾರಿಯನ್ನು ಹೊತ್ತು ಸಾಕ್ತಕ್ಕಂಥ ದೃಶ್ಯಗಳು, ಇದು ಜಗತ್ತು ಕಣ್ತುಂಬಿಕೊಳ್ತಕ್ಕಂಥ ದೃಶ್ಯ ಆಗಿದೆ. ಬಹುಶಃ ಜಗತ್ತಲ್ಲಿ ಎಲ್ಲೂ ಇಲ್ಲ ಅಂತ ಕಾಣುತ್ತೆ. ಆನೆ ಮೇಲೆ ಒಂದು ಈ ರೀತಿ ಒಂದು ಮೆರವಣಿಗೆ, ಒಂದು ಜಂಬೂ ಸವಾರಿ, ಈ ಥರದ್ದೆಲ್ಲೂ ಇಲ್ಲ ಅಂತ. ಇಲ್ಲ ಸರ್, ಎಲ್ಲೂ ಇಲ್ಲ. ಯಾಕೆಂದರೆ ಅದು ವಿಶೇಷ ಏನು ಅಂದರೆ ಭಾರತದಲ್ಲಿ ನಮಗೆ ಆನೆ ಜೊತೆ ಒಂದು ಭಾವನಾತ್ಮಕವಾದ ಸಂಬಂಧ ಸರ್. ನಾವು ಆನೆಯನ್ನು ಬಹಳ ಪ್ರೀತಿ ಮಾಡೋ ಜನ. ಹಿಂದೆಲ್ಲ ನೀವು ನೋಡ್ಬೋದು, ನಮಗೆ ಹಿಂದೆ ನಾವು ಚಿಕ್ಕದ್ರಲ್ಲಿದ್ದಾಗ ಯಾವತ್ತೂ ಒಂದು ದಿವಸ ಆನೆ ನಮ್ಮ ಜಮೀನಲ್ಲಿ ಹೋದರೆ ನಮ್ಮ ಅಭಿವೃದ್ಧಿ ಆಗುತ್ತೆ, ನಮ್ಮ ಬೆಳೆ ಈ ವರ್ಷ ತುಂಬ ಜಾಸ್ತಿ ಹೆಚ್ಚಾಗುತ್ತೆ ಅಂಥೇಳಿ ಆ ಪಾದಕ್ಕೆಲ್ಲ ನಾವು ಪೂಜೆ ಮಾಡಿ ಬಂದಂಥ ಉದಾಹರಣೆ ಇರ್ತಕ್ಕಂಥ ಒಂದು ಭಾವನಾತ್ಮಕವಾದ ಸಂಬಂಧ ನಮ್ಮ ಹಿಂದೂಗಳಿಗೆ. ವಿಶೇಷವಾಗಿ ಅರ್ಜುನ 9 ಬಾರಿ ಅಂಬಾರಿಯನ್ನು ಹೊತ್ತಂಥ ರಾಜಗಾಂಭೀರ್ಯ ಇರ್ತಕ್ಕಂಥ ಒಬ್ಬ ಒಂದು, ಅದು ಏನು ವ್ಯಕ್ತಪಡಿಸಿದ್ರು ಕಡಿಮೆನೇ. ಅದು ಕನ್ನಡದಲ್ಲಿ ಅದನ್ನು ವ್ಯಕ್ತಪಡಿಸೋದು ಪದನೇ ಇಲ್ಲ ಅಂತ ಅನ್ನಿಸ್ತೀನಿ. ಯಾಕೆಂದರೆ ಅಷ್ಟು ಇಡೀ ಜನ ಪ್ರೀತಿ ಮಾಡಿದಂಥ ಒಂದು ಸೌಮ್ಯ ಸ್ವಭಾವದ ಒಂದು ಆನೆ ಅದು ಅರ್ಜುನ. ಅಂದರೆ ಅರ್ಜುನ ಹೆಸರೇ ಒಂದು ರೋಮಾಂಚನ ನಮಗೆಲ್ಲ. ಅಂಥ ಒಂದು ಅರ್ಜುನ ತನ್ನ ನಿವೃತ್ತಿಯ ನಂತರ ಅರಣ್ಯ ಇಲಾಖೆ ಅದನ್ನು ಬಳಸ್ಕೊಂಡ್ರಲ್ಲ, ಅದೇ ಒಂದು ಘೋರ ಅಪರಾಧ ಅದು. ಅರ್ಜುನ ಆನೆಗೆ ನಿವೃತ್ತಿ ಇತ್ತ? ಹೇಗೆ ಅದು? ಅದು ಇಷ್ಟು ವರ್ಷ, ಅದಕ್ಕೆ ವಯಸ್ಸು 60 ವರ್ಷ ದಾಟಿದ್ರೆ ಅಂತಲೋ ಏನೋ ಒಂದು ಅರಣ್ಯ ಇಲಾಖೆಯಲ್ಲಿ ಒಂದು ಇದಿದೆ, ಅದನ್ನು ಮೀರಿತ್ತು ಅದಕ್ಕೆ ವಯಸ್ಸು. ನೀವು ದಾಖಲಾತಿಗಳನ್ನು ತೆಗೆದ್ರೆ ಗೊತ್ತಾಗುತ್ತೆ. ಅದ್ರ ನಂತರನೂ ಇವರು ಏನು ಕಾರ್ಯಾಚರಣೆಗೆ ಕರ್ಕೊಂಡು ಬಂದಿರ್ತಕ್ಕಂಥದ್ದು ಇದೆಯಲ್ಲ, ಅದು ದೊಡ್ಡ ಘೋರ ಅಪರಾಧ, ಮೊದಲನೇ ಅಪರಾಧ ಅವ್ರು ಮಾಡಿದ್ದಾರೆ. ಅಂಥ ಅರ್ಜುನ ನಾವು ಕಳ್ಕೊಂಡ್ವಲ್ಲ, ಅದು ಈ ನಾಡಿನ ಒಂದು ಭಾವನಾತ್ಮಕತೆಗೆ ಧಕ್ಕೆ ತಂದಂಥ ವಿಚಾರ ಸರ್. ಅದು ಮೊದಲನೇ ಬಾರಿಗೆ ಅರ್ಜುನ ಸಾಯುವಾಗ ಏನು ನಡೀತು ಸರ್ ಅಲ್ಲಿ? ಸರ್, ಈಗ ಡಿಸೆಂಬರ್ 4, 2023 ಅವತ್ತು ವಿಶೇಷವಾಗಿ ನಾನು ಹುಟ್ಟಿದ ದಿನ. ನಾನು ಹುಟ್ಟಿದ ಹಬ್ಬ ಆಚರಿಸ್ಕೊಳ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅರ್ಜುನನ ಮರಣ ಆಗಿದೆ ಅಂತ ಗೊತ್ತಾಯಿತು ನಮಗೆ. ನಾವು ಕಾಡಾನೆಗಳು ಬದುಕಲಿ ಬಾಳಲಿ ಕಾಡಿನಲ್ಲಿ, ಮನುಷ್ಯರು ಬದುಕಲಿ ಬಾಳಲಿ ನಾಡಿನಲ್ಲಿ ಅಂತಕ್ಕಂಥದ್ದೇ 2000
2ನೇ ಇಸ್ವಿಯಿಂದ ಅದೊಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. 33 ಜನ ಮರಣ ಹೊಂದಾಗಲೂ ಕೂಡ ನಾನು ಜಾತಿ ಧರ್ಮ ಎಲ್ಲವನ್ನು ಮೀರಿ ಯಾವುದನ್ನೂ ಕೇಳ್ದೊಲ್ಲೇನೆ ರಾಜಕೀಯ ಹೊರತುಪಡಿಸಿ ನಾನು ಹೋರಾಟಕ್ಕೆ ಮಾಡಿರ್ತಕ್ಕಂಥವ್ನು. ಅವತ್ತು ವಿಷಯ ಗೊತ್ತಾದ ತಕ್ಷಣ ತುಂಬ ದುಃಖ ಆಯಿತು. ಯಾಕೆಂದರೆ ಆಗಿನ್ನೂ ವೆಂಕಟೇಶ್ವರನ್ನ ಕಳ್ಕೊಂಡಿದ್ವಿ. ಅದ್ರ ಹಿಂದೆ ನನ್ನ ಮೇಲೆ ಪ್ರಕರಣ ಬೇರೆ ಆಗಿತ್ತು. ನನಗೆ ಒಂದು ರೀತಿ ಒಳಗಡೆ ಕುದೀತಾ ಇತ್ತು, ಸಂಕಟ ಇತ್ತು. ಆದ ತಕ್ಷಣ ನಾನು ಅವತ್ತು ಕೋರ್ಟ್ ಇತ್ತು. ಕೋರ್ಟ್ ಮುಗಿಸ್ಕೊಂಡು ಬರುವಾಗ ವೆಂಕಟೇಶ್ ಅವ್ರು ತೀರೋಗಿದ್ರು. ಆಗಲೂ ನನಗೆ ತಡ್ಕೊಳಕ್ಕಾಗಲಿಲ್ಲ. ಸೀದಾ ಹೋಗಿ ನಾನು ಏನೇನು ಪ್ರಶ್ನೆ ಮಾಡಬೇಕು ಅದನ್ನು ಮಾಡಿದೆ. ಆದರೆ ಜನರು ನನಗೇನು ಬೆಂಬಲ ಕೊಡಲಿಲ್ಲ. ಈ ಸತ್ತೋದಾಗಲೂ ಕುಟುಂಬ ಆಗಲಿ ಇನ್ನೊಬ್ಬರಾಗಲಿ ನಮಗೆ ಬೆಂಬಲ ಕೊಡದೇ ಇದ್ದರೆ ನಮ್ಮ ಹೋರಾಟ ವಿಫಲ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದ್ರ ನಂತರ ಈ ಅರ್ಜುನ ಹಿಂಗಾದಾಗ ನನಗೆ ತುಂಬ ದುಃಖ ಆಯ್ತು. ನಾವು ಬದುಕಿದ್ದೆ ವೇಸ್ಟು. ಈ ಥರದವ್ರನ್ನೆಲ್ಲ ಕಳ್ಕೊಳ್ತಾ ಇರುವಾಗ ಈ ಕಡೆ ವೆಂಕಟೇಶ್ ಅಂತ ಒಬ್ಬ ವ್ಯಕ್ತಿ, ಈ ಕಡೆ ಅರ್ಜುನನಂತ ಆನೆ ಕಳ್ಕೊಂಡ್ವಲ್ಲ ಅಂತ ಬೇಜಾರಾಗಿ ಅಲ್ಲಿಗೆ ಪ್ರತಿಭಟನೆಗೆ ಹೋದೆ. ಪ್ರಪ್ರಥಮವಾಗಿ ಪೊಲೀಸ್ ಇಲಾಖೆ ಅಷ್ಟೊತ್ತಿಗೆ ಎಲ್ಲನೂ ವ್ಯವಸ್ಥೆ ಮಾಡ್ಕೊಂಡಿತ್ತು. ಬ್ಯಾರಿಕೇಡ್ ಹಾಕಿ ಯಾರ್ಯಾರನ್ನ ಒಳಗಡೆ ಬಿಡಬೇಕು ಅಂತ. ಈಗೇನು ನಮ್ಮ ಮೇಲೆ ಕೇಸ್ ಮಾಡಿ ಹೋಗಿದ್ದಾರೆ ಅಂತಾರೆ DYSP ಅವರು, ಹಿಂದಿನವರು ಅಂತ, ಅವ್ರ ಹೆಸರು ಬೇಡ. ಅವರು ಅಲ್ಲಿ ನಿಂತಿದ್ರು. ನಿಂತಿದ ತಕ್ಷಣ ಅವರು ನಿಂತಿದ್ದೇ ನನ್ನನ್ನು ತಡೆಯೋದಕ್ಕೋಸ್ಕರ. ನಾವು ನಮ್ಮ ತಂಡದವ್ರು ಕಾರ್ ನಿಲ್ಲಿಸಿ ಹೋದಾಗ ತಡೆದ್ರು ಅವ್ರು ನಮ್ಮನ್ನು. ನಾವು ಹೇಳಿದ್ವಿ, ನಾವು ದರ್ಶನ ಮಾಡಲೇಬೇಕು, ನೀವು ಈಗೆಲ್ಲ ನೀವು ನಮ್ಮನ್ನು ತಡೆಯೋದು ಅಷ್ಟು ಸರಿ ಇಲ್ಲ ಅಂಥೇಳಿ ಅವ್ರನ್ನ ಧಿಕ್ಕರಿಸಿ ನಾನು. ಅದೇ ಅರ್ಜುನ ಸಾವಾದಾಗ ಕೋಂಬಿಂಗ್ ನಡೀತಾ ಇತ್ತು. ನಡೀತಾ ಇತ್ತು. ಅದೇ ಆ ಕಾರ್ಯಾಚರಣೆ ಬಗ್ಗೆ ಒಂದು ಸ್ವಲ್ಪ. ಅದು ಸರ್, ಈಗಾಗಲೇ ಹೇಳಿದೆ ನಿಮಗೆ, ಅರವಳಿಕೆ ತಜ್ಞರು ಸರಿಯಾದ ರೀತಿ ವ್ಯವಸ್ಥೆ ಇಲ್ಲ ಅಂತ. ಯಾವುದೇ ಒಂದು ಕಾರ್ಯಾಚರಣೆ ಮಾಡಬೇಕಾದ್ರೆ ಅದಕ್ಕೆ ಸೂಕ್ತವಾದ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು. ಸೂಕ್ತವಾದ ಅರವಳಿಕೆ ತಜ್ಞರನ್ನು ಒಂದಲ್ಲ ಎರಡಲ್ಲ ಇಟ್ಕೊಂಡಿರಬೇಕು. ಮಾವುತಗಳನ್ನ ಹೆಚ್ಚಿಟ್ಕೊಂಡಿರಬೇಕು. ಅದು ಚೌಡಿ ವನ ಅಂತ ಹೇಳಿ ತುಂಬ ದಟ್ಟವಾದ ಅರಣ್ಯ, ಅದು ಕಾಡದು. ಅದರೊಳಗೆ ಇವರು ಏಕಾಏಕಿ ಬೆಳಗ್ಗೆ ಆನೆಗಳನ್ನೆಲ್ಲ ತೊಗೊಂಡು ಬರ್ತಾರೆ, ಇಳಿಸ್ತಾರೆ. 3 ಗಂಟೆಗೆ ಕಾರ್ಯಾಚರಣೆ ಪ್ರಾರಂಭ ಮಾಡ್ತಾರೆ. ಗೊತ್ತು ಗುರಿ ಇಲ್ಲ, ಏಕಾಏಕಿ ಹೋಗ್ತಾರೆ. ಹೋದಾಗ ಮಾವುತ ಹೇಳಿದ್ದಾನೆ ನಿಮಗೆ, ಇದು ನಾನು ಹೇಳ್ತಾ ಇರೋದಲ್ಲ. ಯಾಕೆಂದರೆ ನಾನು ಆ ಸ್ಥಳದಲ್ಲಿ. ಆದರೆ ಆ ದೃಶ್ಯ ಒಳಗೆ ಈಗ ಒಬ್ಬ ಆನೆಯನ್ನು ಅರ್ಜುನನ್ನ ತೊಗೊಂಡೋದಂಥ ಮಾವುತ ಸುಳ್ಳು ಹೇಳೋಕ್ಕೆ ಸಾಧ್ಯನಾ ಸರ್? ಸಾಧ್ಯನೇ ಇಲ್ಲ. ಅವ್ನು ಸತ್ಯ ಹೇಳ್ತಾ ಇದ್ದಾನೆ. ಮಿಸ್ ಫೈರಿಂಗ್ ಆಗಿದೆ, ಹೀಗಾಯಿತು, ಅರ್ಜುನನ ಕಾಲಿಗೆ ಗುಂಡೇಟ್ ಬಿದ್ದಿದೆ ಅಂತ ಹೇಳಿ ಹೇಳಿದ್ದಾನೆ ಅವನು. ಆ ರೀತಿ ಇವರು ಹೋಗಿದ್ದಾರೆ, ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗಿಲ್ಲ. ಗುಂಡಾನೆಗೆ ಹೊಡಿಬೇಕಾದಂಥ ಅರಿವಳಿಕೆ ಮದ್ದನ್ನು ಅರ್ಜುನನಿಗೆ ಹೊಡೆದಿದ್ದಾರೆ. ಇನ್ನೂ ಒಂದು ಆನೆಗೆ ಬಿದ್ದಿದೆ. ಅದು ನಮ್ಮದು ಕಾರ್ಯಾಚರಣೆಯಲ್ಲಿ ಇರ್ತಕ್ಕಂಥ 2 ಆನೆಗೂ ಬಿದ್ದಿದೆ ಅಂತ ಮಾವುತ ಹೇಳ್ತಿದ್ದಾರೆ. ಅದನ್ನ ಅಲ್ಲಲ್ಲಿಗೆ ಮುಚ್ಚಾಕಿದ್ರು ಬುಡಿ ಅವ್ರನ್ನ ಸೇಫ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ. ಹಾಗೆ ಹೋದಾಗ ಏನು ದಾಳಿ ಆದಾಗ ಗುಂಡೇಟ್ ಬಿದ್ದ ತಕ್ಷಣ ಅರ್ಜುನ, ಈಗ ಏನಾಗುತ್ತೆ ಅಂದರೆ ಈ ತರಬೇತಿ ಹೊಂದಿರ್ತಕ್ಕಂಥ ಆನೆಗಳು ಸ್ವಯಂವಾಗಿ ಅವು ಅಟ್ಯಾಕ್ ಮಾಡೋದು ಬಹಳ ಕಡಿಮೆ. ಅವಕ್ಕೇನಾದ್ರೂ ಘಾಸಿ ಆಗಿದ್ರೆ, ಅವು ಏನಾದರೂ ಮದದಲ್ಲಿದ್ದರೆ, ಅಥವಾ ಅವಕ್ಕೇನಾದ್ರೂ ಗುಂಡೇಟ್ ಬಿದ್ದಿದ್ರೆ ಮಾತ್ರ ಅವು ಮನುಷ್ಯರ ಮೇಲೆ ದಾಳಿ ಮಾಡ್ತವೆ. ಯಾವ ಆನೆ? ಸಾಕಾನೆಗಳು. ಅರ್ಜುನಿಗೆ ಯಾವುದೇ ಆನೆ ಮಾವುತ ಇದ್ದಾಗ ಮಾವುತನ ಹಿಡಿತದಲ್ಲಿರುತ್ತೆ. ಮಾವುತ ಏನು ಹೇಳ್ತಾರೆ ಅದನ್ನು ಮಾಡುತ್ತೆ. ಹಾಗಾದಾಗ ಅದು ಗುಂಡೇಟ್ ಬಿದ್ದ ತಕ್ಷಣ ಮಾವುತ ಎಲ್ಲ ಹೆದರಿ ಓಡಿ ಬಂದಿದ್ದಾರೆ. ಆ ಆನೆ ಏನು ತಟಸ್ಥವಾಗ್ಬಿಟ್ಟಿದೆ. ಈ ಕಡೆ ಅರವಳಿಕೆ ಮದ್ದು ಅಥವಾ ಇನ್ನು ಗುಂಡೇಟು ಏನೋ ಬಿತ್ತು ಇದಕ್ಕೆ. ಅದಕ್ಕೆ ನಾನು ಒತ್ತಾಯ ಮಾಡಿದ್ದು, ಸರಿಯಾದ ರೀತಿ ಉತ್ತರ ಪರೀಕ್ಷೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದೆ ನಾನು ಅದಕ್ಕೋಸ್ಕರ. ಅದು ಹಾಗಾಗಿ ಅದು ಅರ್ಜುನ ಅದಕ್ಕೆ ಸರಿಯಾದ ರೀತಿಯ ಮಾರ್ಗದರ್ಶನ ಇಲ್ದಲೇ ಅದು ಬಲಾಢ್ಯವಾಗಿತ್ತು. ಅದನ್ನು ಇನ್ನೊಂದು ನಾನೇನು ಹೊಡಿಬೋದಿತ್ತು. ಆದರೆ ಅದಕ್ಕೆ ಸರಿಯಾದ ರೀತಿ ಮಾವುತ ಇಲ್ದಲೇ ಅದು ಆ ಮಾರ್ಟಿನಿಂದ ಹತ ಆಯ್ತು. ಅದು ಹತ ಆದಮೇಲೆ ನಾವು ಹೋಗೋಷ್ಟರೊಳಗೆ ಅದು ಒಂದು ತುಂಬ ದೂರ ನೂಕೊಂಡು ಬಂದಿತ್ತು. ನೂಕೊಂಡು ಬಂದು ಅದು ಮರಣ ಹೊಂದಿತ್ತು. ಆ ಸಂದರ್ಭದಲ್ಲಿ ಇವರೆಲ್ಲ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಹೋಗಿ ಎಲ್ಲ ಇದು ಮಾಡಿದ್ದಾರೆ. ಅದು ಏನೋ ನನಗೊಂದು ಡೌಟ್ ಇದೆ ಸರ್. ಆದಾಗ ಆ ಮಾವುತನು ಬಂದ, ನಾನು ಪ್ರೆಸೆಂಟ್ ಇದ್ದೀನಿ, ನನ್ನ ಹತ್ರ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಇದೆ. ಆ ಮಾವುತ ಬಂದಾಗ ಅವ್ನು ತೋರಿಸ್ತಾ ಹೇಳ್ತಾನೆ, ಈ ಕಾಲಿಗೆ ಗುಂಡೇಟ್ ಬಿದ್ದಿದೆ ಅಂತೇಳಿ. ಅದು ಹೆಂಗೆ ಗುಂಡೇಟ್ ಬೀಳದೇ ಇರ್ತೀರಿ, ಎಷ್ಟು ಚೆನ್ನಾಗಿ ಮಲಗಿಸಿದ್ರು ಅಂದರೆ ನೀವು ಫೋಟೋಸ್ಗಳು ನೋಡಿ ಯೂಟ್ಯೂಬ್ನಲ್ಲಿ. ಅವನು ಆ ಕಾಲು ಹಿಡ್ಕೊಂಡು ಅಳ್ತಾನೆ, ಮಿಸ್ ಫೈರಿಂಗ್ ಆಗಿದೆ ಅಂತ ಮೀಡಿಯಾದ ಮುಂದೆ ಅವನು ಹೇಳ್ತಾನೆ. ಆದರೂ ಇವರು ಯಾರು ಅವನನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ಒಂದು ಚೂರು ಆನೆಯನ್ನು ಮುಟ್ಟೋದಿಲ್ಲ ಸರ್. ನಾನು ಪ್ರಾರಂಭ ಮಾಡಿದ್ದೆ ಅದಕ್ಕಾಗಿ ಧರಣಿನ. ಇದಕ್ಕೆ ನ್ಯಾಯ ಸಿಗ್ಬೇಕು ಅರ್ಜುನಿಗೆ ಏನು ಮಿಸ್ ಫೈರಿಂಗ್ ಆಯ್ತು ಅವರಿಗೆ ಶಿಕ್ಷೆ ಆಗಬೇಕು. ಮತ್ತು ನೀವು ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರು ಎಲ್ಲ ಗುಪ್ತವಾಗಿ, ಇಲ್ಲೇ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡೋದು ಅಂತ. ನಾನು ಅಲ್ಲಿ ಹೇಳಿದೆ, ಈ 9 ಸರಿ ಅಂಬಾರಿಯನ್ನು ಹೊತ್ತಿರ್ತಕ್ಕಂಥ ಆನೆ ಇದೆ, ನಿಮ್ಮದೇ ಅರಣ್ಯ, ಎಷ್ಟಲೂರು ಪೊಲೀಸ್ ಸ್ಟೇಷನಿಂದ ಮುಂದೆ ಚಂಗಡಳ್ಳಿವರೆಗೂ ಇವ್ರದ್ದೇ ಅರಣ್ಯ ಇದೆ ಸರ್. ಆ ಅರಣ್ಯದಲ್ಲಿ ನೀವು ಇಲ್ಲಿ ಕಾಡೊಳಗೆ ಚೌಡಿ ಒಂದೊಳಗೆ ತಂದು ಮಾಡಿದರೆ ಇದಕ್ಕೆ ಸೆಕ್ಯೂರಿಟಿ ಒದಗಿಸೋದು, ದಾರಿ ಮಾಡೋದಕ್ಕೆ 100,000 ಮರಗಳನ್ನು ಕಡಿಬೇಕು. ಇದರೊಳಗೆ ಯಾರು ಬಂದು ನೋಡೋದಿಲ್ಲ. ಇದು ಆನೆ ಇರ್ತಕ್ಕಂಥ ಸ್ಥಳಗಳು, ಯಾವತ್ತು ಯಾರ ಮೇಲೆ ಆನೆ ಅಟ್ಯಾಕ್ ಮಾಡ್ಬೋದು.
ನೀವು ರಸ್ತೆ ಬದಿನಲ್ಲಿ ಒಂದು ಮಧ್ಯದಲ್ಲಿ 2 ಊರುಗಳ ಮಧ್ಯದಲ್ಲಿ ಮಾಡಿದ್ರೆ ಒಂದು ದೊಡ್ಡ ಒಂದು ಐತಿಹಾಸಿಕ ಸ್ಥಳ ಆಗುತ್ತೆ, ಪ್ರವಾಸಿ ಸ್ಥಳ ಆಗುತ್ತೆ, ಪ್ರವಾಸಿಗರಿಗೆ ಅನುಕೂಲ ಆಗುತ್ತೆ. ಆ ಸುತ್ತಮುತ್ತ ನಮಗೆಲ್ಲ ಅಲ್ಲಿರ್ತಕ್ಕಂಥ ಜನರಿಗೆ ವ್ಯವಹಾರ ಎಲ್ಲ ವೃದ್ಧಿ ಆಗುತ್ತೆ ಅಂತೇಳಿ ಪಟ್ಟು ಹಿಡಿದಿದ್ವಿ. ಇವ್ರು ಏನೇ ಮಾಡಿದ್ರು ಕೂಡ ಅದಕ್ಕೆ ಎಷ್ಟೇ ಹೋರಾಟ ಮಾಡಿ, ಎಷ್ಟೇ ಪ್ರಶ್ನೆ ಮಾಡಿ, ಏನೇ ಭಾವನಾತ್ಮಕವಾಗಿ ಕೇಳ್ಕೊಂಡ್ರು ಕೂಡ ಅವರು ಅದಕ್ಕೆ ಸ್ಪಂದಿಸಲಿಲ್ಲ. ಯಾಕಾಗಿ ಸ್ಪಂದಿಸಲಿಲ್ಲ ಅಂದರೆ ಕೊನೆಗೆ ಸತ್ಯಭಾಮ ಅವರು DC ಅವರು ಬಂದು ಒಪ್ಕೊಂಡಿದ್ರು ಸರ್, ನೀವು ರೆಕಾರ್ಡಿಂಗ್ ತೆಗೆದು ನೋಡಿ, ಸಂಪೂರ್ಣ ವಿಡಿಯೋ ಇದೆ, ಆಯಿತು ಅಲ್ಲಿಗೆ ಶಿಫ್ಟ್ ಮಾಡೋಣ ಅಂತ ಒಪ್ಕೊಂಡಿದ್ರು. ಹಿರಿಯ ಅರಣ್ಯಾಧಿಕಾರಿಗಳು ಮಾತಾಡ್ಕೊಂಡು ಬರ್ತೀವಿ ಅಂತ ಹೊರಗಡೆ ಹೋದವ್ರು ಬಂದ ಮೇಲೆ ಅವರ ಇದೇ ಚೇಂಜ್ ಆಗಿಬಿಡ್ತು. ಯಾಕೆ ಚೇಂಜ್ ಆಯಿತು ಅಂದರೆ ಅದನ್ನು ಎತ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಗುಂಡೇಟ್ ಬಿದ್ದಿದೆ, ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ವಿಡಿಯೋ ಆಗುತ್ತೆ, ಫೋಟೋ ಆಗುತ್ತೆ ಅಂತ. ನೀವು ಅದನ್ನು ಅಂತ್ಯ ಸಂಸ್ಕಾರ ಮಾಡಿದಂಥ ಸಂದರ್ಭದಲ್ಲಿ ನೋಡಿ, ಅರ್ಜುನಿಗೆ ಪಕ್ಕನೆ ಅರ್ಧ ಅಡಿ, ಅರ್ಜುನನ ದೇಹದ ಅರ್ಧ ಅಡಿನಲ್ಲಿ ದೊಡ್ಡ ಗುಂಡಿಯನ್ನು ತೋಡಿ ಕೊನೆಯದು ಅಂತ್ಯ ಸಂಸ್ಕಾರ ಕೆಳಗೆ ಇಳಿಸೋವರೆಗೂ ಒಂದೇ ಒಂದು ವಿಡಿಯೋಗೆ, ಒಂದೇ ಒಂದು ಫೋಟೋಗ್ರಫಿಗೆ ಆ ದೃಶ್ಯ ಸಿಕ್ಕದೇ ಇರೋ ರೀತಿ ಅದನ್ನು ಅಂತ್ಯ ಸಂಸ್ಕಾರ ಮಾಡ್ತಾರೆ ಸರ್. ಇದು ಯಾವುದಾದ್ರು ಸಾರ್ವಜನಿಕ ವಲಯದಲ್ಲಿ ನಡೆಸ್ತಕ್ಕಂಥ ಕ್ರಿಯೆನ ಇದು ಇವ್ರಿಗೇನು ಇದು ಯಾವ ರೀತಿ ಅಂತ? ಇವತ್ತು ಮರಣೋತ್ತರ ಪರೀಕ್ಷೆ ಎಲ್ಲಿದೆ ವರದಿ? 2 ವರ್ಷದ ಇಲ್ವಾ? ಎಲ್ಲಿದೆ? ಬಿಡುಗಡೆ ಮಾಡಬೇಕಲ್ಲ. ನಾನು ಕೇಳ್ತಾ ಇದ್ದೀನಿ, ಈಗ ನಾಡಿದ್ದು DYSP ಅನ್ನು ಪ್ರಶ್ನೆ ಮಾಡ್ತೀನಿ, ಹೋಗಿ ಯಾವ ಆಧಾರದ ಮೇಲೆ ಪ್ರಕರಣ ದಾಖಲೆ ಮಾಡಿದ್ರಿ? ಆಯ್ತು, ವೆಂಕಟೇಶ್ ಅವ್ರ ಪ್ರಕರಣ ಆಯ್ತಲ್ಲ, ಅವ್ರನ್ನು ತೊಣೆ ಇವರು ಇದೇ ಥರ ಅರ್ಜುನನ್ ಕೊಂದಂಗೆ ಕರ್ಕೊಂಡು ಕೊಂದಿದ್ದಲ್ಲ. ಹೌದು ಹೌದು. ಎಲ್ಲಿದೆ? ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಅರಣ್ಯ ಇಲಾಖೆಯ ಮೇಲೆ? ಆಯಿತು, ಇಲ್ಲಿ ಅರ್ಜುನ ಇದಾಗಿದ್ದು ಮಾವುತ ಅಷ್ಟು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾನೆ, ಅದಕ್ಕಿಂತ ಸಾಕ್ಷಿ ಬೇಕಾ? ಎಲ್ಲಿದೆ ಅರವಳಿಕೆ ತಜ್ಞರ ಮೇಲೆ ನೀವು ಪ್ರಕರಣ ದಾಖಲಿಸಿರೋದು? ಆಯಿತು, ಸಾವಿಗೆ ಕಾರಣರಾದವ್ರ ಮೇಲೆ ನೀವು ಪ್ರಕರಣ ದಾಖಲಿಸಲ್ಲ, ಈ ನ್ಯಾಯ ಕೇಳಿದವ್ರ ಮೇಲೆ ನೀವು ಪ್ರಕರಣ ದಾಖಲಿಸ್ತೀರಿ ಅಂದರೆ ಈಗ ನಿಮ್ಮ ಬೇಡಿಕೆ ಇದ್ದಿದ್ದು ಮುಖ್ಯವಾಗಿ ಒಂದು ಮಿಸ್ಫೈರಿಂಗ್ ಆಗಿರೋದ್ರ ಬಗ್ಗೆ ಒಂದು ತನಿಖೆ ಆಗಲಿ, ಅಥವಾ ಮರಣೋತ್ತರ ಪರೀಕ್ಷೆಯ ವರದಿ ಬಿಡುಗಡೆ ಆಗಲಿ ಅಂತ ಬಿಡುಗಡೆ ಆಗಬೇಕಾಗಿತ್ತು. ಆಮೇಲೆ ಸ್ಮಾರಕವನ್ನ ನೀವು ಕಾಡಿನೊಳಗೆ ಮಾಡೋದು ಬೇಡ, ಮುಖ್ಯ ರಸ್ತೆಯಲ್ಲಿ ಅಥವಾ ಎಲ್ಲಾದ್ರೂ ಒಂದು ಕಡೆ ಎಸ್ಲೂರು ಚಂಗಳ್ಳಿ ಮಧ್ಯದಲ್ಲಿ ನಿಮ್ಮದೇ ಅರಣ್ಯ ಇಲಾಖೆ ಇರ್ತಕ್ಕಂಥ ಜಾಗದಲ್ಲಿ ಸ್ಮಾರಕ ಮಾಡಿ. ಇವೆರಡು ಮೇಜರ್ ಬೇಡಿಕೆಗಳು ನೀವು ಇಟ್ಟು. ಆಗ್ಲೂ ಸೆಷನ್ ನಡೀತಾ ಇತ್ತು ಸರ್, ಆಗ್ಲೂ ಸರ್ಕಾರಕ್ಕೆ ತುಂಬ ಮೀಡಿಯಾದ ಮೂಲಕ ಮನವಿ ಮಾಡಿದ್ವಿ. ಕೊನೆಗೆ ನಾನು ಮೈಸೂರು ಮಹಾರಾಜರು ಯಾಕೆ ಮಾತಾಡ್ತಾ ಇಲ್ಲ, 9 ಬಾರಿ ಅಂಬಾರಿಯನ್ನು ಹೊತ್ತಂಥ ವಿಚಾರವಾಗಿ ಮಹಾರಾಜರು ಯಾಕೆ ಮಾತಾಡಬಾರ್ದು? ಮಹಾರಾಜರು ಇದಕ್ಕೆ ನ್ಯಾಯ ಕೊಡಿಸ್ಬೇಕಲ್ಲ, ಅವರು ಒಂದು ಹೇಳಿಕೆಯನ್ನು ಕೊಡಲಿ ಅಂತ ನಾನು ಪಟ್ಟು ಹಿಡಿದೆ. ಅಲ್ಲಿ ಮಹಾರಾಜರ ಕಡೆ ಪ್ರತಿನಿಧಿಗಳು ಕೂಡ ಕಳಿಸಿದ್ರು, ಅವ್ರು ಯಾರು ಕೂಡ ಮಾತೇ ಆಡ್ತಾ ಇರಲಿಲ್ಲ. ಹೌದು, ಒಂದು ಜವಾಬ್ದಾರಿ ಆಗುತ್ತಲ್ವ. ಹೌದು, ಒಂದು ಪರಂಪರೆ, ಒಂದು ಲೆಗೆಸಿ, ಒಂದು ದಸರಾದಂಥ ಲೆಗೆಸಿ, ಅದು ಕೂಡ ರಾಜವಂಶಕ್ಕೆ ಸೇರಿದಂಥ ಒಂದು ಲೆಗೆಸಿ. ಆ ರಾಜವಂಶಕ್ಕೆ ಸೇರಿದಂತಹ ಒಂದು ಘನತೆ, ಜಂಬೂ ಸವಾರಿ, ಒಂದು ದಸರಾದ ಜಂಬೂ ಸವಾರಿ ಅಂತಂದರೆ ಒಂದು ವೈಭವ. ದಸರಾ ಅಂತಂದರೆ ಜಂಬೂ ಸವಾರಿ. ಆ ಜಂಬೂ ಸವಾರಿಲಿ ಇರ್ತಕ್ಕಂಥ 9 ಬಾರಿ ಅಂಬಾರಿ ಹೊತ್ತಂಥ ಒಂದು ಆನೆ ಮೃತಪಟ್ಟಾಗ ಅದಕ್ಕೆ ಸಂಬಂಧಪಟ್ಟ ವಂಶಜ ಒಂದು ಹೇಳಿಕೆ ಕೊಡಲ್ಲ ಅಂತಂದರೆ ಸರ್, ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ನಾನೇನು ಮಾಡ್ತಿದ್ದೆ ಗೊತ್ತಾ ಸರ್? ನಾನು ಖಂಡಿತ ಅರ್ಜುನನಲ್ಲಿ ಅಂತ್ಯ ಸಂಸ್ಕಾರ ಮಾಡಕ್ಕೆ ಬರ್ತಿರಲಿಲ್ಲ. ನಾನು ಮೈಸೂರಿಗೆ ತೊಗೊಂಡು ಹೋಗ್ತಿದ್ದೆ ಅಂತ. ಮಹಾರಾಜರು ಇವತ್ತವರೆಗೂ ಒಂದು ಮಾತಾಡಿಲ್ಲ. ಅವತ್ತು ಮಹಾರಾಜರು ಒಂದು ಹೇಳಿಕೆ ಕೊಟ್ಟು ಮೈಸೂರಿಗೆ ಶಿಫ್ಟ್ ಮಾಡಿದರೆ ಅದ್ರ ಅರ್ಜುನನ ಘನತೆಯಲ್ಲಿರೋದು ಸರ್ ಯಾವ ರೀತಿ ಆಗೋದು? ಹೌದು, ಇಷ್ಟೆಲ್ಲ ವ್ಯವಸ್ಥಿತವಾಗಿ ರಾಜಕಾರಣ ಮತ್ತು ಆಡಳಿತಶಾಹಿ ನಡೆಸ್ತಾ ಇದೆಯಲ್ಲ ಸರ್, ಇದೊಂದು ರೀತಿ ಭ್ರಷ್ಟಾಚಾರನೇ. ಇದು ಎಲ್ಲವನ್ನ ಹೀಗೆ ಪ್ರಕರಣಗಳನ್ನು ಮುಚ್ಚಾಕ್ಕೊಂಡು ಅವರು ಏನು ಸೇವ್ ಮಾಡ್ಕೊಳ್ಳೋದಕ್ಕೆ ಬೇರೆ ಯಾರೋ ನಮ್ಮಂಥವ್ರ ಮೇಲೆ ಕೇಸ್ ದಾಖಲಿಸ್ತಕ್ಕಂಥದ್ದು ಅಂತ. ನಾವು ಇವತ್ತವರೆಗೂ ಸರ್ ಒಂದು ಇಲ್ಲೀಗಲ್ ವರ್ಕ್ಗಳನ್ನು ಮಾಡಿಲ್ಲ. ನಾವೇನಾದ್ರು ದಂಧೆ ಮಾಡ್ತಾಯಿದ್ವಾ? ನಾವು ಯಾವುದಾದ್ರೂ ಇದರಲ್ಲಿ ಕಮಿಷನ್ ಪಡಿತಾ ಇದ್ವಾ? ಅಥವಾ ಏನಾದರೂ ಸಮಾಜಕ್ಕೆ ವಿರುದ್ಧವಾದಂಥ ಒಂದೇ ಒಂದು ಹೇಳಿಕೆಗಳು, ಸರ್ಕಾರಕ್ಕೆ ಹಾನಿ ಮಾಡ್ತಕ್ಕಂಥ ಒಂದೇ ಒಂದು ಕೆಲಸಗಳು ಯಾವುದೂ ಕೂಡ ಇವತ್ತವರೆಗೆ ನಮಗೆ 52 ವರ್ಷದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ನಾವು ಪ್ರತಿಯೊಂದು ಹೋರಾಟದಲ್ಲಿ 1 ಲಕ್ಷ ಇತ್ತು ಸರ್. ಅವತ್ತು ಸಂಪೂರ್ಣ ದಾಖಲೆ ಇಲ್ದಲೇ ಸರ್ ನಾನು ಮಾತಾಡಲ್ಲ, ನಾನು ಪ್ರತಿಯೊಂದು ದಾಖಲೆನೂ ಇಟ್ಕೊಂಡೇ ಮಾತಾಡೋದು. 2001ರಲ್ಲಿ 1 ಲಕ್ಷ ಇತ್ತು ಹಣ. ಯಾವುದಕ್ಕೆ? ಆನೆಯಿಂದ ಮಾನವ ಸಂಘರ್ಷದಿಂದ ಮೃತಪಟ್ಟವರಿಗೆ ಪರಿಹಾರ. ಅವತ್ತಿಂದ ಹೋರಾಟ ಮಾಡ್ಕೊಂಡು ಬಂದು ಇವತ್ತು 20 ಲಕ್ಷ ತಲುಪಿರ್ತಕ್ಕಂಥದ್ದು. ಸೊ ಹಂಗಾರೆ ನೀವು ಹೇಳಿದ ಪ್ರಕಾರ ಈಗ ನಾವು ಯೋಚನೆ ಮಾಡೋದಾದರೆ ವೆಂಕಟೇಶ್ವರ ವಿಚಾರ ಆಗಿರ್ಬೋದು, ಅರ್ಜುನ ಆಗಿರ್ಬೋದು, ಈ ರೀತಿಯ ಈ ನಿವೃತ್ತಿಯ ನಂತರದಲ್ಲಿ ಅವರ ಕೆಲಸ ಮಾಡುವ ಸಾಮರ್ಥ್ಯ ಇದೆಯೋ ಅಥವಾ ಇಲ್ವೋ,
ಆ ರೀತಿ ಯಾವುದನ್ನು ಪರಿಗಣನೆ ತಗೊಳ್ಳದೆ ಒಂದು ರೀತಿ ಇವರಿದ್ದದ ಬಿಡು ಅನ್ನೋ ಥರದಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥ ಉಡಾಫೆಯ ಕೆಲಸವನ್ನು ಅರಣ್ಯ ಇಲಾಖೆ ಮಾಡ್ಕೊಂಡು ಬಂದಿದೆ ಅಂತ ಕಾಣುತ್ತೆ ಈ ಥರದ್ದು. ಖಂಡಿತ ಸರ್. ಅರಣ್ಯ ಇಲಾಖೆ ಎಷ್ಟು ಬೇಜವಾಬ್ದಾರಿ ಅಂದರೆ ನಿವೃತ್ತಿ ಹೊಂದಂಥ ವೆಂಕಟೇಶ್ ಅವ್ರನ್ನ ಕರ್ಕೊಂಡ್ಬಿಡ್ತಾರೆ ಅಂದರೆ ಹಾಗಾದ್ರೆ ಯಾರು ಇಲ್ಲಿ ಕರ್ನಾಟಕದಲ್ಲಿ ಅರವಳಿಕೆ ತಜ್ಞರೇ ಇಲ್ವಾ? ಅವ್ರನ್ನ ತಯಾರು ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಆಗಲಿ ಇಲಾಖೆ ಆಗಲಿ ಮಾಡಬೇಕಾಗಿತ್ತಲ್ವ? ಅವ್ರನ್ನ ಕರ್ಕೊಂಡು ಬಂದು ಬಲಿ ಕೊಡ್ತಾರೆ ಅಂದರೆ ಎಷ್ಟು ಬೇಜವಾಬ್ದಾರಿ. ಇಲ್ಲಿ ಯಾರು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಲ್ವಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಮತ್ತು ಈ ಕಾಡಾನೆ ಸಮಸ್ಯೆಗೆ ಈಶ್ವರ್ ಖಂಡ್ರೆ ಅವರಿಗೆ 3 ಸಲ ವಿವರವಾದ 15 ವರ್ಷಗಳ ಅಧ್ಯಯನದ ದಾಖಲೆಯನ್ನು ಕೊಟ್ಟೆ, ಒಂದೇ ಒಂದು ರಿಪ್ಲೈ ಇಲ್ಲ. 3 ಬಾರಿ ಕೂರ್ಸಿ ಮಾತಾಡಿ. KN ರಾಜಣ್ಣ ಅವ್ರಿಗೆ ಕೊಡೋಕೆ ಹೋದರೆ ಕೈಲಿ ಹಿಂಗೆ ಅಂದರು ನನಗೆ. ಒಬ್ಬ KPCC ಮೆಂಬರ್ನ ತಳ್ಳಿದಾಗ ಆ ಇಡೀ ಪೇಪರ್ನ ಹರಿದು ಅವರು ಅಲ್ಲೇ ಎಷ್ಟು ಬಂದಂಥವ್ರು ನಾನು. ಅವ್ರು ಒಂದು ಮಾತು ಹೇಳಿದ್ರು ನನಗೆ ಇವತ್ತು ಅದು ಮನಸ್ಸಲ್ಲಿ ಕುದೀತಾ ಇದೆ. ಮೇಲೆ ಹಿಂಗೆ ನೋಡ್ಬಿಟ್ಟು ಹೇಳಿದ್ರು, ನೀರು ಕೊಡ್ತಾ ಇರೋದು ಭಗವಂತ ನೀನಲ್ಲ.